ದೇವರು ನಮ್ಮ ಹತ್ರ ಬರಬೇಕಾದ್ರೆ ಮತ್ತೇನು ಮಾಡಬೇಕಾದಿಲ್ಲ. ದಾಸರು ಹೇಳ್ತಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ. ದೇವರಿಗೆ ನಾವು ಅರ್ಪಣೆ ಮಾಡಬಹುದಾದದ್ದು ಒಂದು ನೀರು, ಒಂದು ಹೂವು, ಒಂದು ತುಳಸಿ, ಇಷ್ಟೇ. ಇನ್ನೇನೇನು ದೇವರಿಗೆ ನಮ್ಮಿಂದ ಹೋಗುವಂಥದ್ದಿಲ್ಲ. ಆದರೆ ನಾವು ಬೇಕಾದ ನೀರು ಹಾಕ್ತೀವಿ, ಬೇಕಾದ ಹೂವು ಹಾಕ್ತೀವಿ. ಆದರೂ ದೇವರು ಸ್ವಪ್ನದಲ್ಲಿಯೂ ನಮಗೆ ಬಂದು ಒಳ್ಳೆ ನೀರು ಅಭಿಷೇಕ ಮಾಡಿದೆಪ್ಪ ಕೇಸರಿ ಪಚ್ಕರ್ಪುರದ್ದು, ಒಳ್ಳೆ ಕಾಸ್ಟ್ಲಿ ಟೈಮಲ್ಲೂ ಇಷ್ಟು ಹೂವು ಅಂದೇ ಇಲ್ಲ. ಯಾಕಂದಿಲ್ಲ ಅಂದರೆ ನಾವು ಕೊಡುವ ಪದಾರ್ಥಗಳೆಲ್ಲ ದೋಷದಿಂದ ಕೂಡಿದೆ. ಆ ದೋಷದಿಂದ ಕೂಡಿದ ವಸ್ತುಗಳು ದೇವರ ತನಕ ಹೋಗೋದೇ ಇಲ್ಲ. ಯಾವ ದೋಷ ಇಲ್ಲದೆ ಇದ್ದರೂ ಕೂಡ ಕೊಡುವಾಗ ನಾನು ಕೊಟ್ಟೆ, ನಾನು ಮಾಡಿದೆ, ಇದೇ ದೊಡ್ಡ ದೋಷ. ಆ ದೋಷ ದೇವ್ರಿಗೆ ಕಳೆದರೆ ಉಂಟು, ಇಲ್ಲದೆ ಇದ್ದರೆ ನಮ್ಮ ಹತ್ರ ಯಾವಾಗೂ ಇರುತ್ತೆ. ಇದರ ಅರ್ಥ ಏನಂದರೆ, ದೇವರಿಗೆ ಅರ್ಪಣೆ ಮಾಡುವ ಮೊದಲು ಆ ಪುಷ್ಪ ಮತ್ತೊಬ್ಬರು ಅರ್ಪಣೆ ಆಗಿರಬಾರ್ದು. ದೇವರಿಗೆ ಪರಿಶುದ್ಧವಾದದ್ದನ್ನು ಅರ್ಪಣೆ ಮಾಡಬೇಕಂತ. ನಾವು ತರುವಾಗಲೇ ಹೂ ಚೆನ್ನಾಗಿದೆಯಾ ಅಂತ ನೋಡೋ ಬರದಲ್ಲಿ ವಾಸನೆ ಎಲ್ಲ ನೋಡಿಕೊಂಡೇ ಬಿಟ್ಟಿತ್ತು. ಇನ್ನು ಕೆಲವರು ಆ ಹೂವಿನ ಒಂದು ಭಾಗ ಮುಡಿದುಕೊಂಡೇ ಉಳಿದದ್ದನ್ನು ಪೂಜೆ ಮಾಡ್ತಾರೆ. ಇದೆಲ್ಲ ಬರೋದೇ ಇಲ್ಲ. ಆದರೆ ದುಂಬಿಗಳು ಕೂಡ ಆಸ್ವಾದನೆ ಮಾಡದಿರುವಂತಹ ಹೂವು ಇದೆ ಅಲ್ಲ ನಿನ್ನ ಹತ್ರ, ಆ ಹೂವು ಇನ್ನೂ ದುಂಬಿಗಳು ಆಸ್ವಾದನೆ ಮಾಡಿಲ್ಲ. ಅಂತಹ ಪರಿಶುದ್ಧವಾದ ಪುಷ್ಪ, ಪರಿಶುದ್ಧವಾದ ಜಲ ಇದು ನಿನ್ನ ಹತ್ರ ಇರೋದ್ರಿಂದ ಅದರಿಂದ ನೀನು ದೇವರನ್ನು ಅಲಂಕಾರ ಮಾಡಿದ್ದೀಯಾ. ಯಾರಲ್ಲಿ ದೋಷ ಇದೆ ಅವರು ಏನು ಮಾಡಿದ್ರೂ ಈ ಕೃಷ್ಣನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿನ್ನಲ್ಲಿ ಮಾತ್ರ ಯಾವ ದೋಷ ಇಲ್ಲ. ನೀನು ದೇವರನ್ನು ನೋಡಿದೀಯಾ, ನಮಗೊಂದು ಸ್ವಲ್ಪ ತೋರಿಸು ಅಂತ. ಅಂದರೆ ಯಾವ ವಸ್ತುವನ್ನು ನೋಡಿದಾಗಲೂ, ಒಂದು ಫಲ, ಒಂದು ಪುಷ್ಪ, ಒಂದು ಮರ, ಒಂದು ಗಿಡ, ಒಂದು ಲತೆ, ಒಂದು ತರು, ಏನು ನೋಡಿದ್ರೂ ಅದರ ಮುಖಾಂತರವಾಗಿ ಕೃಷ್ಣನನ್ನು ನೋಡುವ ಬಯಕೆಯನ್ನು ಆ ಹೆಣ್ಣು ಮಕ್ಕಳು ವ್ಯಕ್ತಪಡಿಸ್ತಾ ಇದ್ದಾರೆ.